ಇವತ್ತು ಬೆಂಗಳೂರಲ್ಲಿ ಜನತಾದಳ ಇಲ್ಲ ಅಂತ ಏನು ಜನ ಮಾತಾಡ್ತಾ ಇದ್ರು ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳು, ಅವರಿಗೆ ಉತ್ತರ ಕಳಿಸೋವಂಥ ಒಂದು ಸಮಾವೇಶವನ್ನು ಇವತ್ತು ಜನತಾದಳದ ನಾಯಕರುಗಳು, ಯುವ ಘಟಕದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾರಾದರೂ ವಿರೋಧ ಪಕ್ಷದವ್ರು ಏನಾದರೂ ಮಾತಾಡೋದಿದ್ದರೆ ಈ ಕಾರ್ಯಕ್ರಮವನ್ನು ನೋಡಿ ಮಾತಾಡಲಿ ಅಂತ ಹೇಳಿ ನಾವು ಇಡೀ ಜನತಾದಳದ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರನ್ನ ಇಲ್ಲಿ ದೃಷ್ಟಿ ಇಟ್ಟು ನೋಡಿ ಅಂತ ನಾವು ಕೇಳ್ಕೊಳ್ತೇವೆ. 100ಕ್ಕೆ 100 ಸಂದೇಶ ಏನು ಇವತ್ತು ಬೆಂಗಳೂರಲ್ಲಿ ಇಲ್ಲೇ ಇಲ್ಲ, ನಶಿಸುವಾಗಿದೆ, ಏನೂ ಇಲ್ಲ ಜನತಾದಳ ಅಂದಾಗ ಇಲ್ಲೊಂದು ಕಾರ್ಯಕ್ರಮ ರೂಪಿಸ್ತೀವಿ. ಇನ್ನು ಬರೀ ಎಲೆಕ್ಷನ್ ಬರ್ತಾ ಐತೆ ಅನ್ನುವಂಥ ಕಾರ್ಯಕ್ರಮ ಅಲ್ಲ ಇದು. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಕಾರ್ಯಕರ್ತರು ಒಗ್ಗೂಡಿ ಮಾಡ್ತೀವಿ. ಮುಂದಿನ ಸಾರಿ 360 ಕ್ಷೇತ್ರಗಳಿಗೆ, ಕಡಿಮೆ ಅಂದರೆ 150 ಕ್ಷೇತ್ರಗಳನ್ನು ಗೆಲ್ಲುವಂಥ ಹಾದಿಯನ್ನು ಹಿಡಿಬೇಕು ಅಂತ ಹೇಳಿ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ನಾನು ಯಲಹಂಕ ಕ್ಷೇತ್ರ 7 ವಾರ್ಡ್ಗಳ ಅಧ್ಯಕ್ಷ ಗೋಪಿ. ನಮ್ಮ ಕ್ಷೇತ್ರದಿಂದ ಈಗ ಟೋಟಲ್ ಈ ಕೃಷ್ಣಪ್ಪನವರ ನೇತೃತ್ವದಲ್ಲಿ 200 ಗಾಡಿಗಳು, 1 ಬಸ್ಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಬರೇ ಕಾರ್ಯಕರ್ತರು, ಕೊಂಡಗಮ್ಮಂತ ಜನ ಇಲ್ಲಿ ಯಾರೂ ಇಲ್ಲ. 100ಕ್ಕೆ 100 ಮುಂದುವರಿಯುತ್ತೆ.